ಮುಚ್ಚಿದಂತ ಬಿಗ್ ಬಾಸ್ ಮತ್ತೆ ಓಪನ್ ಆಗಿದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅರಣ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಸರ್, ಮುಚ್ಚಿದಂತ ಬಿಗ್ ಬಾಸ್ ಮತ್ತೆ ಓಪನ್ ಮಾಡಿದ್ರೆ ಏನ್ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಅವರು? ಈಗಾಗಲೇ ಹೇಳಿದ್ದೇನೆ, ಇವತ್ತು ಹಿಂದೆ ದೂರುಗಳು ಬಂದಿತ್ತು, ಇವರು ಜಲ ಕಾಯ್ದೆ, ವಾಯು ಕಾಯ್ದೆ ಇವೆಲ್ಲವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅದರ ಆಧಾರದ ಮೇಲೆ ಸ್ವಾಯತ್ತ ಸಂಸ್ಥೆ ಆಗಿರುವಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಮುಚ್ಚುವ ಆದೇಶವನ್ನು ಕೊಟ್ಟಿದ್ರು ಒಂದು ಸಭೆಯಲ್ಲಿ ಚರ್ಚೆ ಮಾಡಿ. ಅದಕ್ಕೆ ಅವರು ಬಂದು ಇವತ್ತು ನಮಗೆ ಇನ್ನೂ ಒಂದು ಕಾಲಾವಕಾಶ ಕೊಡಿ, ಏನು ನಿಯಮಗಳಿದೆ ಅವೆಲ್ಲವನ್ನು ನಾವು ಪಾಲನೆ ಮಾಡ್ತೀವಿ ಅನ್ನುವಂಥದ್ದು ಒಂದು ಬರವಣಿಗೆಯಲ್ಲಿ ಅವರು ಒಂದು ಅರ್ಜಿಯನ್ನು ಕೊಟ್ಟಿದ್ರು. ಆ ಅರ್ಜಿಯ ಆಧಾರದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ, ನಮ್ಮ ಪರಿಸರ ಇಲಾಖೆಗೆ ಒಂದು ಸಲಹೆಯನ್ನು ಕೊಟ್ಟು ಅವರಿಗೆ ಸಮಯ ಕೊಡಿ, ಭಾಳಷ್ಟು ಜನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಏಕಾಏಕಿ ಇದನ್ನು ಮುಚ್ಚುವ ಆದೇಶ ಕೊಡುವಂಥದ್ದಕ್ಕೂ ಸ್ವಲ್ಪ ತಡೆ ಹಿಡಿದು ಅವರು ಅವ್ರ ಕಾರ್ಯಕ್ರಮ ಮುಂದುವರಿಯಲಿ, ಮತ್ತು ಷರತ್ತು ಹಾಕಿ ಕೊಡಿ, ಎಲ್ಲರ ಷರತ್ತುಗಳನ್ನು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅವರು ಪಾಲನೆ ಮಾಡಲೇಬೇಕು ಅನ್ನುವಂಥ ಒಂದು ಷರತ್ತಿನವನಿಗೆ ಅವಕಾಶ ಮಾಹಿತಿಯನ್ನು ಪಡಿತೇನೆ. ಸರ್, ಇದರಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಕೆಲಸ ಮಾಡ್ತಾ ಇದೆ. ಸಾಮಾನ್ಯ ಜನರು ಈ ತರ ಉಲ್ಲಂಘನೆ ಮಾಡಿದ್ರೆ ಅವಕಾಶ ಕೊಡ್ತೀರ ಅನ್ನೋ ಪ್ರಶ್ನೆಯಲ್ಲಿ ನೋಡಿ, ಯಾವುದೇ ರಾಜಕೀಯ ಉದ್ದೇಶ ಆಗಲಿ ಮತ್ತೊಂದಾಗಲಿ ಇದರಲ್ಲಿ ಇಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಗೆಯನ್ನು ಕೊಡ್ತಾರೆ, ನಿಮ್ಮ ಜೊತೆ ಏನಾದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ? ಇದ್ರ ಬಗ್ಗೆ ಅದು ಸಮನ್ವಯತೆ ಇತ್ತ? ನೋಡಿ, ನನ್ನ ಜೊತೆಯಲ್ಲಿ ಏನು ಚರ್ಚೆ ಮಾಡಿಲ್ಲ. ಒಂದನೇದು. ಎರಡನೇದು, ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೂ ಅವರ ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಅವರ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡಿದ್ದಾರೆ. ಅದು ಮುಚ್ಚುವ ಆದೇಶ ಕೊಟ್ಟ ಮೇಲೆ ನನ್ನ ಗಮನಕ್ಕೆ ಬಂದಿದೆ, ನನಗೆ ವರದಿಯನ್ನು ಕೊಟ್ಟಿದ್ದಾರೆ. ಸರ್, ಈಗ ನಿಮ್ ಜೊತೆ ಸುದೀಪ್ ಅವರು ಅಥವಾ ಬಿಗ್ ಬಾಸ್ ಅವರು ಯಾರಾದ್ರೂ ನಿಮ್ಮನ್ನ ಯಾರೂ ಮಾತನಾಡಿಲ್ಲ. ಇದು ಈಶ್ವರ್ ಖಂಡ್ರೆ ಅವರ ಮತ್ತೆ ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಹರೀಶ್, TV9 ಬೆಂಗಳೂರು.